ಅಸ್ಸಲಾಮು ಅಲೈಕುಮ್. ಹಾಯ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ ಮಸಾಲ ಪೂರಿ ಅನ್ಬೋದು, ಬನ್ಸ್ ಥರನೇ ಇರುತ್ತೆ, ಬಟ್ ಬನ್ಸ್ ಅಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೊಸ ಬ್ರೇಕ್ಫಾಸ್ಟ್ ಅನ್ಬೋದು. ಸೊ ಒಂದು ಸತಿ ಟ್ರೈ ಮಾಡಿ. 1 kg ಮೈದಾ ಹಿಟ್ಟು ತೊಗೊಂಡಿದ್ದೇನೆ. 1 ಮೆಣಸಿನಕಾಯಿ ಹಾಕಿದ್ದೇನೆ. ಮಕ್ಕಳಿಗೆ ಆದರೆ ಮೆಣಸಿನಕಾಯಿ ಸ್ಕಿಪ್ ಮಾಡಿ, ಟಿಫಿನ್ಗೆಲ್ಲ ಕೊಡಬೇಕಾದ್ರೆ ಮತ್ತು ಖಾರ ಇರ್ತದಲ್ಲ, ಮಕ್ಕಳು ತಿನ್ನೋದಿಲ್ಲ ಅಂತ. ಮತ್ತು ಸ್ವಲ್ಪ ಸೋಡಾ ಹುಡಿ ಹಾಕಿದ್ದೇನೆ. ಮತ್ತು ಹಾಕ್ತೇನೆ ನಾನು ಸ್ವಲ್ಪ ಹಳದಿ ಹುಡಿ, ಬಟ್ ನಾನು ಹಳದಿ ಹುಡಿ ಸ್ವಲ್ಪ ಹಾಕುವಾಗ ಜಾಸ್ತಿನೇ ಆಯಿತು. ತಿನ್ನುವಾಗ ಸ್ವಲ್ಪ ಸ್ಮೆಲ್ ಥರ ಕಲರ್ ಜಾಸ್ತಿ ಆಗಿತ್ತು. ಮತ್ತು ಅದಕ್ಕೆ ಹಾಕ್ತೇನೆ ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಹಾಕ್ತೇನೆ ಸಕ್ಕರೆ, ಸ್ವಲ್ಪ ಹಾಕಿ. ಮತ್ತು ಹಾಕ್ತೇನೆ ನಾನು ಉಪ್ಪು ಮತ್ತು ಮೊಸರು. ಸೊ ಮೊಸರು ನೀವು ತುಂಬ ಹುಳಿ ಹಾಕಬೇಡಿ, ಇಲ್ಲಾಂದರೆ ಹುಳಿ ಆಗ್ಬೋದು. ಅದಕ್ಕೋಸ್ಕರ ನನ್ನದು ಹಳದಿ ಸ್ವಲ್ಪ ಜಾಸ್ತಿಯಾಗಿ ಅದು ನಾವು ಫ್ರೈ ಮಾಡುವಾಗ ಕಲರ್ ಸ್ವಲ್ಪ ಡಾರ್ಕ್ ಬರ್ತಾಯಿತ್ತು. ಹಳದಿ ಹುಡಿ ಜಾಸ್ತಿ ಆಗಿತ್ತು. ಬಟ್ ಹಳದಿ ಹುಡಿ ಜಾಸ್ತಿ ಆಗಿದೆ. ಒಂದೊಂದು ಹಳದಿ ಹುಡಿ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತಲ್ವಾ, ಏನಂತ ಗೊತ್ತಿಲ್ಲ, ಜಾಸ್ತಿ ಆಗಿದೆಯಾ ಅಥವಾ ಕಲರೇ ಹಳದಿ ಹುಡಿ ಕಲರ್ ಜಾಸ್ತಿ ಇದ್ದಾನೋ ಗೊತ್ತಿಲ್ಲ ನನಗೆ. ನಾನು ಡಿಮಾರ್ಟಿಂದ ತಂದದ್ದು ಹಳದಿ ಹುಡಿ ಮತ್ತು ಸೊ ಮೈದಾ ಹಿಟ್ಟು ಎಲ್ಲ. ನನ್ನ ಶಾಪಿಂಗೆಲ್ಲ ನಾನು ಡಿಮಾರ್ಟಿಂದನೇ ಮಾಡೋದು. ಮತ್ತು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ, ಇಲ್ಲಾಂದರೆ ಅದು ನೀರು ತುಂಬ ತೆಳುವಾಗುತ್ತೆ ಅಲ್ಲ, ಅದಕ್ಕೋಸ್ಕರ ಫಸ್ಟಿಗೆ ಮೊಸರಿಂದ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿ ತುಂಬ ಒಳ್ಳೆ ಇದು ಕಲಿಸಿದರೆ ಆಯಿತು, ಚಪಾತಿ ಹಿಟ್ಟು ಥರ. ಮತ್ತು ಸ್ವಲ್ಪ ಎಣ್ಣೆ ಹಾಕಿ. ನೀವು ಎಣ್ಣೆ ಬೇಕಾದರೆ ಲಾಸ್ಟಿಗೆ ಹಾಕ್ಬೋದು. ಅದು 1 ಗಂಟೆ ಹಿಟ್ಟು ಮತ್ತು ನೀವು ಫ್ರೈ ಮಾಡುವಾಗ ಆವಾಗ ಸ್ವಲ್ಪ ಎಣ್ಣೆ ಹಾಕಿ ತೆಗೆದ್ರೆ ಆಯಿತು. ನಾನು ಫಸ್ಟಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದರೆ ತುಂಬ ಸ್ಮೂತ್ ಆಗುತ್ತೆ, ಮತ್ತು ನಿಮಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಇದು 1 ಗಂಟೆ ಮುಚ್ಚಿಡಬೇಕು, ಬಟ್ ನಾನು 1 ಗಂಟೆ ಮುಚ್ಚಿಡಲಿಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ ಮುಚ್ಚಿಟ್ಟಿದ್ದು. ಅದಕ್ಕೋಸ್ಕರ ನಾನು ಚಟ್ನಿಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ತುರಿ ಮಾಡ್ತಿದ್ದೇನೆ. ಅದನ್ನು ತಂಗಿ ತುರಿ ಮಾಡ್ತಾ ಇದ್ದಾಳೆ, ಅವಳು ಹೇಳಿದ್ದು ತುರಿ ಮಾಡ್ತೇನೆ ಅಂತ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿ ಮಾಡಿದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಳಿ, ಒಂದು 3-4 ಮೆಣಸಿನಕಾಯಿ, ಮತ್ತು ಸ್ವಲ್ಪ ಉಪ್ಪು ಅಷ್ಟೇ. ಅದಕ್ಕೆ ಒಗ್ಗರಣೆ ಅಂತ ಕೊಡಲಿಕ್ಕೆ ಇಲ್ಲ. ತುಂಬಾ ಟೇಸ್ಟಿ ಚಟ್ನಿ ಆಗುತ್ತೆ. ನೋಡಿ, ಟ್ರೈ ಮಾಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಮತ್ತು ಇದು ಸ್ವಲ್ಪ ಮಿಕ್ಸಲ್ಲಿ ಗ್ರೈಂಡ್ ಮಾಡಿದರೆ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ, ಮತ್ತೆಂತನೂ ಇಲ್ಲ. ಒಂದು ಸತಿ ಟ್ರೈ ಮಾಡಿದ್ದು ಬ್ರೇಕ್ಫಾಸ್ಟು, ತುಂಬಾ ಸೂಪರ್ ಆಗುತ್ತೆ. ಮತ್ತು ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ನಾನು ಲಾಸ್ಟ್ ಹಾಕಿದೆ. ನೀವು ಇದು ಹಿಟ್ಟು ಕಲಸುವಾಗ ಕೊತ್ತಂಬರಿ ಸೊಪ್ಪು ಹಾಕಿ. ನಾನು ಮತ್ತೆ ಶಾಪಿಂದ ತಂದು ಮತ್ತೆ ಹಾಕಿದೆ. ಓಕೆ. ಮತ್ತು ಹಿಟ್ಟು ಕಳೆದು ನೀವು ರಾತ್ರಿಗೆ ಕಲಸಿಟ್ಟಿದ್ರೆ ಬೆಳಗ್ಗೆ ಬೇಕಾದರೆ ಮಾಡ್ಬೋದು, ಬಟ್ ನೀವು ಕಲಸಿಡುವಾಗ ಎಣ್ಣೆ ಹಾಕಿ ಇಡಬೇಡಿ. ಓಕೆ. ಲಾಸ್ಟಿಗೆ ಎಣ್ಣೆ ಬೇಕಾದರೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಬೋದು. ಓಕೆನಾ. ಇಲ್ಲಾಂದರೆ ತುಂಬಾ ಸ್ಮೂತ್ ಆಗುತ್ತೆ. ರಾತ್ರಿ ಕಲಸಿಟ್ಟಿಡ್ಬೋದು, ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು. ಇಲ್ಲಾಂದರೆ 1 ಗಂಟೆ ಆದರೆ ಬಿಡಬೇಕು, ಆವಾಗ ಒಳ್ಳೆ ಪುಂಗ ಬರುತ್ತೆ. ನನ್ನದು ಅಷ್ಟು ಪುಂಗ ಬರಲಿಲ್ಲ, ಯಾಕಂದರೆ ನಾನು 10 ಮಿನಿಟ್ಸ್ ಇಟ್ಟದಲ್ವಾ, ಅದಕ್ಕೋಸ್ಕರ. ಮತ್ತು ನೋಡಿ, ಜಾಸ್ತಿ ದಪ್ಪ ಮಾಡಬೇಡಿ. ನಾನು ಎಷ್ಟು ದಪ್ಪ ಮಾಡ್ತಿದ್ದೇನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಷ್ಟೇ ಮಾಡಿದರೆ ಆಯಿತು. ನೀವು ಬನ್ಸ್ ಮಾಡ್ತೀರಲ್ಲ, ಅದೇ ಥರ ಮಾಡಿದರೆ ಆಯಿತು. ನೀವು ಪೂರಿ ಥರ ಲಾಟ್ಬೋದು, ಚಪಾತಿ ನಾವು ಲಾಟ್ತೇವಲ್ಲ, ಪೂರಿ ಎಲ್ಲ ಬನ್ಸ್ ಅದೇ ಥರನೂ ಮಾಡ್ಬೋದು. ನಾನೀಗ ಕೈಯಲ್ಲಿ ಮಾಡ್ತಾಯಿದ್ದೇನೆ, ಆ ಥರನೂ ಮಾಡ್ಬೋದು. ಯಾಕಂದರೆ ನಾನು ಫಸ್ಟ್ ಎಣ್ಣೆ ಹಾಕಿದ್ದೀನಿ ನೋಡಿ, ಅದಕ್ಕೋಸ್ಕರ ತುಂಬ ಸ್ಮೂತಾಗಿತ್ತು ಹಿಟ್ಟು. ಅದಕ್ಕೋಸ್ಕರ ನಾನು ಸ್ಮೂತ್ ಆಗಲಿ ಅಂತಲೇ ಹಾಕಿದ್ದು, ಯಾಕಂದರೆ ನಾನು ತುಂಬ ಟೈಮ್ ತನಕ ಹಿಟ್ಟು ಇಡೋದಿಲ್ಲಲ್ವಾ, ಅದಕ್ಕೋಸ್ಕರ ನಾನು ಎಣ್ಣೆ ಫಸ್ಟಿಗೆ ಹಾಕಿದ್ದೀನಿ. ನೀವು ಲಾಸ್ಟಿಗೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿದರೆ ಆಯಿತು. ಎಣ್ಣೆ ಹಾಕಲಿಲ್ಲದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದೇ ಥರ ಟೇಸ್ಟ್ ಬರುತ್ತೆ. ನೀವು ಪೂರಿ ಯಾವ ಥರ ಲಾಟ್ತೀರಲ್ವ, ಅದೇ ಥರ ಲಾಟಿ ಈ ಥರ ಎಣ್ಣೆಗೆ ಬಿಟ್ಟಿದ್ರೂ ಆಯಿತು. ಮತ್ತು ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ಇದು ಮಾಡಿ, ಅದು ಉಲ್ಟಾ ಎಲ್ಲ ಮಾಡಿ, ಪೂರಿ ಯಾವ ಥರ ಫ್ರೈ ಮಾಡ್ತೇವೆ ಸೇಮ್ ಅದೇ ಥರ ಫ್ರೈ ಮಾಡಿದರೆ ಆಯಿತು. ತುಂಬಾ ಟೇಸ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಟ್ರೈ ಮಾಡಿ, ಒಂದು ಸತಿ ಟ್ರೈ ಮಾಡಿ, ಮತ್ತು ನನಗೆ ಹೇಳಿ ಹೇಗಿತ್ತು ಅಂತ. ಓಕೆ.